ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂಥ ಗೊಂದಲದ ನಡುವೆ ಇದೀಗ ಕೇಂದ್ರ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಅತ್ಯಂತ ದೊಡ್ಡದಾದಂಥ ಆಫರ್ ಕೊಟ್ಟಿದೆ ಅನ್ನುವಂಥ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಹಾಗಾದರೆ ಕೇಂದ್ರ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಕೊಟ್ಟಂಥ ಆ ದೊಡ್ಡ ಆಫರ್ ಏನು? ಕೇಂದ್ರ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಕೊಟ್ಟಂಥ ಆಫರನ್ನು ಸಿದ್ದರಾಮಯ್ಯನವರು ಒಪ್ಕೊಳ್ತಾರ? ಜೊತೆಗೆ ಏನಿದು ಟಾರ್ಗೆಟ್ 28 ಮತ್ತು 29 ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಕಳೆದ 4 ತಿಂಗಳಿಂದ ಆಗ್ತಿರುವಂಥ ಈ CM ಪಟ್ಟದ ಗುದ್ದಾಟ ಇದೆಯಲ್ಲ, ಅದು ಇದೀಗ ಒಂದು ಹಂತಕ್ಕೆ ಕೊನೆಯಾಗಿದೆ ಅಂತ ಹೇಳ್ಬೋದು. ಆದರೆ ಡೇಟ್ ಫಿಕ್ಸ್ ಆಗಬೇಕಾಗಿದೆ. ಅದು ಜನವರಿಯ ಕೊನೆಯಲ್ಲಾಗುತ್ತಾ, ಫೆಬ್ರವರಿ ಎಂಡಲ್ಲಾಗುತ್ತಾ, ಅಥವಾ ಬಜೆಟ್ ಆದ ನಂತರ ಈ CM ಬದಲಾವಣೆಯ ಕಸರತ್ತು ಆಗುತ್ತಾ ಎನ್ನುವಂಥ ಡೇಟ್ ಮಾತ್ರ ಫಿಕ್ಸ್ ಆಗಬೇಕಾಗಿದೆ. ಆದರೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಗೆಹರಿದಿದೆ. ಅದು ಇಬ್ಬರ ನಡುವೆ ಆದಂಥ ಮಾತುಕತೆ ಎನ್ನುವುದು ಕೂಡ ಇದೀಗ ಬಹಿರಂಗವಾಗಿ, ಅಥವಾ ವಿರೋಧ ಪಕ್ಷವಾದಂತೆ ಬಿಜೆಪಿ ಮತ್ತು JDSಗೆ ಮನವರಿಕೆ ಮಾಡಿಕೊಡುವಂಥ ದೃಷ್ಟಿಯಲ್ಲಿ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರು. ಮೊನ್ನೆ ಕಳೆದ 2 ದಿನಗಳ ಹಿಂದೆ ಶನಿವಾರ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಇಡ್ಲಿ ವಡ ಸಾಂಬಾರನ್ನು ಸೇವಿಸಿದ್ರು. ಅದಾದ ನಂತರ ಇವತ್ತು ಸದಾಶಿವನಗರದಲ್ಲಿರುವಂಥ DK ಶಿವಕುಮಾರ್ ಅವರ ಮನೆಗೆ ಆಹ್ವಾನದ ಮೇರೆಗೆ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಭೇಟಿಯನ್ನು ಕೊಟ್ಟು ನಾಟಿ ಕೋಳಿ ಸಾಂಬಾರು ಇಡ್ಲಿಯನ್ನು ಸವಿದಿದ್ರು. ಅದಾದ ನಂತರ ಒಂದು ಹಂತಕ್ಕೆ ಸಿದ್ದರಾಮಯ್ಯನವರು ಹೇಳಿದಂಥ ಮಾತಿದೆಯಲ್ಲ, ಅಂದರೆ 2 ಮಾತನ್ನು ಹೇಳ್ತಾರೆ. ಒಂದು, ನಾವಿಬ್ಬರೂ ಕೂತು ಮಾತಾಡಿದ್ದು ಡಿಸೆಂಬರ್ 8ರ ಈ ಚಳಿಗಾಲದ ಅಧಿವೇಶನದಲ್ಲಿ ನಾವು ಯಾವೆಲ್ಲ ಪ್ಲ್ಯಾನನ್ನು ಹಾಕೊಳ್ಬೇಕು ಮತ್ತು ರೈತರ ಸಮಸ್ಯೆಗಳನ್ನ ಯಾವೆಲ್ಲ ಜೊತೆ ಹೇಗೆ ಚರ್ಚೆಯನ್ನು ಮಾಡಬೇಕು ಮತ್ತು ಸದನವನ್ನು ಹೇಗೆ ಅಚ್ಚುಕಟ್ಟಾಗಿ ನಾವಿಬ್ಬರು ಕೂತು ನಡೆಸ್ಕೊಡ್ಬೇಕು ಎನ್ನುವಂಥ ಒಂದು ಹಂತದ ಚರ್ಚೆ. ಆದರೆ ಮತ್ತೊಂದು ಹಂತದ ಚರ್ಚೆ ಕೇಂದ್ರವನ್ನು ದೂರುವ ನಿಟ್ಟಿನಲ್ಲಿ, ಅಂದರೆ ನಾವು ಸಂಸದರ ಒಂದು ಸರ್ವಪಕ್ಷದ ಸಂಸದರನ್ನ ತೆಗೆದುಕೊಂಡು ಹೋಗಿ ಕೇಂದ್ರಕ್ಕೆ ನಮ್ಮ ರಾಜ್ಯದ ಒಂದು ರೈತರ ಸಮಸ್ಯೆಯನ್ನು ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಡ್ಬೇಕೆನ್ನುವಂಥ ಒಂದು ವಾಕ್ಯವನ್ನು ಸಿದ್ದರಾಮಯ್ಯನವರು ಮಾಧ್ಯಮದ ಮುಂದೆ ಹೇಳಿದ್ರು. ಜೊತೆಗೆ ಅಲ್ಲೊಂದು ಪ್ರಶ್ನೆ ಎದುರಾಯಿತು, ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಮಾತು ಎದುರಾದಾಗ, ಒಂದು ಪ್ರಶ್ನೆ ಎದುರಾದಾಗ ಸಿದ್ದರಾಮಯ್ಯನವರು ನೇರವಾಗಿ ಹೇಳ್ತಾರೆ, ಹೈಕಮಾಂಡ್ ಹೇಳಿದಾಗ DK CM ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳಿ, ಎಸ್ ಐ ಆಮ್ ರೆಡಿ ಟು ಕ್ವಿಟ್ ಎನ್ನುವಂಥ ಒಂದು ಮಾತನ್ನು ಸಿದ್ದರಾಮಯ್ಯನವರು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಅದರ ಹಿಂದೆ ಬೇರೆ ಬೇರೆ ಕಾರಣ ಇದೆ, ಅದರ ಹಿಂದೆ ಬೇರೆ ಬೇರೆ ಪ್ಲ್ಯಾನ್ ಇದೆ, ಎಲ್ಲವೂ ಕೂಡ ಗೊತ್ತಿದೆ. ಆದರೆ ಮಾಧ್ಯಮಕ್ಕೆ ಸ್ಪಷ್ಟಪಡಿಸಿದ ಒಂದು ಕಾರಣ ಅಂದರೆ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ, ಅದು ಜನವರಿ ಆಗಿರ್ಬೋದು, ಫೆಬ್ರವರಿ ಆಗಿರ್ಬೋದು, ಅಥವಾ ಮಾರ್ಚ್ ಆಗಿರ್ಬೋದು, ಅಥವಾ ಏಪ್ರಿಲ್ ಮೊದಲ ವಾರದ ಹೊತ್ತಿಗೆ ಸಿದ್ದರಾಮಯ್ಯನವರು ತನ್ನ ಅಧಿಕಾರವನ್ನು DK ಶಿವಕುಮಾರ್ ಅವರಿಗೆ ಬಿಟ್ಟುಕೊಡ್ತಾರೆ. ಮತ್ತು ಅದು ಯಾವ ರೀತಿಯಲ್ಲಿ ಬಿಟ್ಟುಕೊಡುವಂಥ ಕಾರ್ಯಕ್ರಮ ಅಂದರೆ, ಈ ಹಿಂದೆ ರಾಜನಾದಂಥವನು ತನ್ನ ಮಗನಾದಂಥವನಿಗೆ ಹೇಗೆ ಪಟ್ಟಾಭಿಷೇಕ ಮಾಡ್ತಿರಲ್ಲ, ಅಂದರೆ ಸಂಭ್ರಮದ ರೀತಿಯಲ್ಲಿ ಬಿಟ್ಟು ಕೊಡಬೇಕೆನ್ನುವಂಥ ಒಂದು ಸೂಚನೆ ಹೈಕಮಾಂಡ್ನಿಂದ ಬಂದು, ಹಾಗಾಗಿ ಸಿದ್ದರಾಮಯ್ಯನವರ ರಾಜಕೀಯ ವೃತ್ತಿ ಜೀವನದಲ್ಲಿ ರಾಜಕೀಯಕ್ಕೋಸ್ಕರ ಬೇರೆ ಒಬ್ಬರ ಮನೆಗೆ ಹೋದಂತೆ ಇತಿಹಾಸ ಇಲ್ಲ ಎನ್ನುವುದು ಈ ಹಿಂದೆ ತುಂಬ ಸಲ ಹೇಳಿದ್ರು. ಆದರೆ ಅದಕ್ಕೆ ವಿರುದ್ಧವಾಗಿ ರಾಜಕೀಯಕ್ಕೋಸ್ಕರ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಆಹ್ವಾನದ ಮೇರೆಗೆ ಹೋಗಿದ್ದಾರೆ ಎಂದು ಕೂಡ ಇದೀಗ ಸಿದ್ಧವಾಗಿದೆ. ಮತ್ತು ಈ ಸಿದ್ದರಾಮಯ್ಯನವರ ಈ ಹಿಂದೆ ಅನೇಕ ಬಾರಿ ಹೇಳಿದ್ರು, ಮುಖ್ಯಮಂತ್ರಿ ಆದ ನಂತರ ಅವರು ದೊರೆಸ್ವಾಮಿಯವರ ಮನೆಗೆ ಹೋಗಿದ್ರು, ದೇವೇಗೌಡರಿಗೆ ಹುಷಾರಿಲ್ಲದಾಗ ಆರೋಗ್ಯ ವಿಚಾರಿಸಲಿಕ್ಕೆ ಹೋಗಿದ್ರು, ಅಥವಾ ಬೇರೆ ಆಪ್ತರ ಅಥವಾ ಬೇರೆ ವಿರೋಧ ಪಕ್ಷದವರ ರಾಜಕಾರಣಿಗಳ ಮದುವೆ ಸಮಾರಂಭ, ಮಕ್ಕಳ ಮದುವೆ ಸಮಾರಂಭಕ್ಕೆ ಹೋಗಿದ್ರು. ಆದರೆ ತನ್ನ ರಾಜಕೀಯಕ್ಕೋಸ್ಕರ ಯಾರ ಮನೆ ಬಾಗಿಲಿಗೂ ಹೋಗಲ್ಲ ಎನ್ನುವಂಥ ಮಾತನ್ನು ಹಿಂದೆ ಹೇಳಿದ್ರು. ಆದರೆ ಅದು ಎಲ್ಲೋ ಒಂದು ಕಡೆ ಇದೀಗ ತಪ್ಪಿದೆ ಅನ್ನೋದು ಕೂಡ ಅರ್ಥ ಆಗುತ್ತೆ. ಇದರ ಮಧ್ಯೆ ಇದೀಗ CM ಬದಲಾವಣೆ ಆಗ್ತಾರೆ, ಜನವರಿ ಫೆಬ್ರವರಿ ಆಗ್ತಾರೆ, ಸಿದ್ದರಾಮಯ್ಯನವರು ಪಟ್ಟ ಬಿಟ್ಟು ಕೊಡ್ತಾರೆ ಎನ್ನುವಂಥ ಒಂದು ವಿಷಯಕ್ಕೆ ರಾಜ್ಯ ರಾಜಕಾರಣ ಮುಗಿಯಲ್ಲ. ಅದ್ರ ಹಿಂದೆ ಅತ್ಯಂತ ದೊಡ್ಡದಾದಂಥ ಒಂದು ಪ್ಲ್ಯಾನ್ ಕೂಡ ಇರುತ್ತೆ. ಒಂದು ನೋಡಿ, CM ಸಿದ್ದರಾಮಯ್ಯನವರು DK ಶಿವಕುಮಾರ್ ಅಧಿಕಾರವನ್ನು ಬಿಟ್ಟುಕೊಡ್ತಾರೆ. ಇದರ ಮಧ್ಯೆ ಕೇಂದ್ರ ಹೈಕಮಾಂಡ್ ಕೂಡ ಅತ್ಯಂತ ದೊಡ್ಡ ಪ್ಲ್ಯಾನನ್ನು ಹಾಕ್ಕೊಂಡಿದೆ. ಒಂದು ವೇಳೆ DK ಶಿವಕುಮಾರ್ ಅವರು CM ಆದರೆ ಮುಂದಿನ ಗತಿ ಏನು? ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ನೆಲಕಚ್ಚಿದೆ. ಕೆಲವೊಂದು ಚಿಕ್ಕ ಪುಟ್ಟ ರಾಜ್ಯಗಳಲ್ಲಿ ಬಿಟ್ಟು ಅತ್ಯಂತ ದೊಡ್ಡ ರಾಜ್ಯವಾದಂಥ ಕರ್ನಾಟಕದಲ್ಲಿ ಅತ್ಯಂತ ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾಗಿ, ಗೊಂದಲ ಆಗಿ, ಬಿಕ್ಕಟ್ಟಾಗಿ, ಜನರಿಗೆ ಬೇಸರ ಆಗಿ ಏನಾದರೂ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿದ್ರೆ ಅದು ಅನೇಕ ರೀತಿಯಲ್ಲಿ ಕಾಂಗ್ರೆಸ್ಗೆ ಹೊರತಾಗುತ್ತೆ. 2029 ಚುನಾವಣೆ ಆಗಿರ್ಬೋದು, ಅಥವಾ ಕಾಂಗ್ರೆಸ್ ಕರ್ನಾಟಕ ಅಂದ್ಕೂಡಲೇ ಅದು ದೇಶದ 3ನೇ ಅಥವಾ 2ನೇ ಒಂದು ರೆವೆನ್ಯೂ ಜನರೇಟರ್ GST ಕಲೆಕ್ಟ್ ಮಾಡುವಂಥ ರಾಜ್ಯ ಆಗುತ್ತೆ. ಮತ್ತು ಬ್ಯಾಕಪ್ ಆಗಿ ಕೇಂದ್ರ ಹೈಕಮಾಂಡ್ಗೆ ರಾಜ್ಯದಿಂದ ತನು ಮನ ಧನ ಸಹ ಎಲ್ಲವೂ ಕೂಡ ಹೋಗುತ್ತೆ. ಬೇರೆ ರಾಜಕಾರಣಿಗಳಿಂದ ತನು ಮನ ಧನ ಸಹ ಎಲ್ಲ ಹೋಗುತ್ತೆ. ಒಂದು ವೇಳೆ ಕರ್ನಾಟಕದಲ್ಲಿ ಏನಾದರೂ
ಕಾಂಗ್ರೆಸ್ ಪಕ್ಷ ಸೋತ್ರೆ ಅದು ಎಲ್ಲದಕ್ಕೂ ಕೂಡ ಹೊಡೆತ ಬೀಳುತ್ತೆ. ಒಂದು ತನು ಮನ ಧನ ಸಹಾಯಕ್ಕೂ ಹೊಡೆತ ಬೀಳುತ್ತೆ. ಮೂರನೇದಾಗಿ 2029 ಚುನಾವಣೆಯಲ್ಲಿ ಪಾರ್ಲಿಮೆಂಟನ್ನು ಗೆಲ್ಲೇಬೇಕೆನ್ನುವಂಥ ಹಠ ತೊಟ್ಟಿರುವಂತಹ ಕಾಂಗ್ರೆಸ್ಗೂ ಕೂಡ ದೊಡ್ಡ ಹೊಡೆತ ಆಗುತ್ತೆ. ಇವೆಲ್ಲದರ ನಿಟ್ಟಿನಲ್ಲಿ ಇದೀಗ ಕೇಂದ್ರ ಹೈಕಮಾಂಡ್ ಸಿದ್ದರಾಮಯ್ಯನವರಿಗಂತ ದೊಡ್ಡ ಆಫರ್ ಕೊಟ್ಟಿದೆ ನೋಡಿ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ಸಂಗತಿಯನ್ನು ಹೇಳೋದಾದ್ರೆ, ಇಲ್ಲಿ ಕೆಲವೊಂದು ಬೆಳವಣಿಗೆಗಳಾಗಲೇಬೇಕಾಗುತ್ತೆ. ಒಂದು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕಾಗುತ್ತೆ. ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿಯನ್ನ ಬಂದು ಕೂರಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಸ್ ಲೀಡರ್ಶಿಪ್ ಇಲ್ಲ. ಅವರನ್ನ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದಲ್ಲಿ ಕೂರಿಸಿದ್ರೆ ಮುಂದೆ ಏನಾಗಬಹುದು? ಕಾಂಗ್ರೆಸ್ ಪಕ್ಷ ಸರ್ವೈವ್ ಆಗುತ್ತಾ? ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದಾರೆ ಎನ್ನುವಂಥ ಒಂದು ಕೆಟ್ಟ ಹಿನ್ನಡೆ ಆಗುತ್ತೆ. ಮತ್ತು ಜನರು ಕೂಡ ಆಕ್ರೋಶ ಭರಿತರಾಗಿರ್ತಾರೆ. ಹಿಂದುಳಿದ ವರ್ಗದ ಆಗಿರ್ಬೋದು, ದಲಿತ ಆಗಿರ್ಬೋದು, ಅಥವಾ ಅಲ್ಪಸಂಖ್ಯಾತರಾಗಿರ್ಬೋದು, ಹೀಗೆ ಅನೇಕ ಸಮುದಾಯದ ನಾಯಕರು ಇದೀಗ ಸಿದ್ದರಾಮಯ್ಯನವ್ರನ್ನ ಯಾಕೆ ಕೆಳಗಿಳಿಸಿದ್ರಿ ಮತ್ತು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸ್ತೇವೆ ಅನ್ನುವಂಥ ಹಠಕ್ಕೆ ಬಿದ್ದಂತೆ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಒಂದು ವೇಳೆ ಸಿದ್ದರಾಮಯ್ಯನವ್ರ ಕೆಳಗಿಳಿಸಿದ್ರೆ ಸಿದ್ದರಾಮಯ್ಯನವರಿಗೆ ಯಾವುದೇ ಒಂದು ದೊಡ್ಡ ಹುದ್ದೆ ಸಿಗಲ್ಲ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಇರ್ತಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಜಾರಕಿಹೊಳಿ ಇರ್ತಾರೆ. ಮತ್ತೆ ಯಾವ ಹುದ್ದೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ? ಸಿದ್ದರಾಮಯ್ಯನವರಿಗೆ ಕೊಡುವಂಥ ಹುದ್ದೆ ಯಾವುದೂ ಇಲ್ಲ. ಹಾಗಾಗಿ ಕೇಂದ್ರ ಹೈಕಮಾಂಡ್ ಅಳೆದು ತೂಗಿ ಇದೀಗ ಒಂದು ದೊಡ್ಡ ಆಫರ್ ಅನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟಿದೆ. ಅದೇನೆಂದ್ರೆ, ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡಿದಾಗ ಆ ಹುದ್ದೆಗೆ ನೀವು ಅಲಂಕರಿಸಬೇಕು. ಹಾಗಾದಾಗ ಮಾತ್ರ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಮತ್ತೆ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ತನಕ ನೀವು 7.5 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿದ್ರಿ. ಈಗ ಸ್ವಲ್ಪ ಪಕ್ಷದ ಸಂಘಟನೆಗಾಗಿ, ಅಂದರೆ ನೀವು ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ರೆ ಜನ ಸಿದ್ದರಾಮಯ್ಯನವರು ಇದ್ದಾರೆ, ಮುಂದೊಂದು ದಿನ ಮತ್ತೆ ಸಿಎಂ ಆಗಬಹುದು ಎನ್ನುವಂಥ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ. ಮತ್ತು ನಮ್ಮ ಈ ದಲಿತ ಸಮುದಾಯ ಆಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡ್ತಾರೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ ಎನ್ನುವಂಥ ಮನವರಿಕೆಯನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಕೂಡಿ ಮಾತನಾಡಿ ಸಿದ್ದರಾಮಯ್ಯನವರಿಗೊಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಆ ಸಂದೇಶದ ಮುಖ್ಯ ಉದ್ದೇಶ ಅಷ್ಟೇ, ನೀವು 7.5 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿದ್ದೀರಿ. ಈಗ 2.5 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ. ಅದಾದ ನಂತರ 2028 ಚುನಾವಣೆಯಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋಗೋಣ, ಮತ್ತೆ ಚುನಾವಣೆ ಗೆಲ್ಲೋಣ. ಆಗ ನಿಮಗೆ ಮತ್ತೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡ್ತೀವಿ. ನಿಮಗೇನು ದೊಡ್ಡ ವಯಸ್ಸಾಗಲಿ, ಈಗ 76 ಆಗಿದೆ, ಮತ್ತೊಂದು 2 ವರ್ಷ ಕಳೆದ್ರೆ 79 ಆಗುತ್ತೆ. ಆಗಲೂ ಕೂಡ ನೀವು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಬಹುದು. ಅದಾದ ನಂತರ 2029 ಲೋಕಸಭಾ ಚುನಾವಣೆಯಲ್ಲಿ ನೀವು 20 MP ಸೀಟ್ಗಳನ್ನ ಗೆಲ್ಲಿಸಿದಾಗ ನಿಮಗೆ ಗೌರವಪೂರ್ವಕವಾಗಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಆಗದಂಥ ಒಂದು ವಿದಾಯವನ್ನು ಹೇಳ್ತೇವೆ. ಜೊತೆಗೆ ಅದಾದ ನಂತರ 1 ವರ್ಷ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ ನಂತರ ಚುನಾವಣೆಯಲ್ಲಿ ಗೆದ್ದ ನಂತರ ನಿಮಗೆ ಅನಾರೋಗ್ಯ ಇದ್ದರೆ ನೀವು ಇಳಿಬಹುದು, ಇಲ್ಲಾಂದ್ರೆ ನಿಮ್ಮನ್ನು ಇಳಿಸಿಲ್ಲ. ಜೊತೆಗೆ ನಿಮ್ಮನ್ನ ಗೌರವಪೂರ್ವಕವಾಗಿ ನಿಮಗೆ ವಿದಾಯವನ್ನು ಹೇಳ್ತೇವೆ. ಅದಾದ ನಂತರ ದಲಿತ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿಯಾಗಿ ಮಾಡೋಣ. ಹಾಗಾಗಿ ನಿಮಗೆ ಒಂದು ದೊಡ್ಡ ಪ್ಲಾನ್ ನಿಮ್ಮ ಮುಂದಿಟ್ಟಿದೆ ಮತ್ತು ನೀವು ಅದನ್ನು ಒಪ್ಕೊಳ್ಬೇಕು. ನಿಮ್ಮ ಒಪ್ಪಿಗೆ ಮುಖ್ಯ ಅನ್ನುವಂಥ ಒಂದು ನೇರವಾದ ಸಂದೇಶವನ್ನು, ಸೂಚನೆಯನ್ನು ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಇದೀಗ ಬರುವಂಥ ಎಲ್ಲ ಲಕ್ಷಣ ಕೂಡ ಇದೆ. ಜೊತೆಗೆ ಇದು ಆಗಲೇಬೇಕು. ಇದರ ಬಿಟ್ಟು ಹೈಕಮಾಂಡ್ಗೆ ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ. ಒಂದು ವೇಳೆ ನೀವು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಜಾರಕಿಹೊಳಿಯವರನ್ನ ಮಾಡಿದರೆ, ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರೆ ಬಿಜೆಪಿ ಕೂಡ ಅದಕ್ಕೆ ಕಾಯ್ತಾ ಇದೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕೆನ್ನುವಂಥ ದೊಡ್ಡ ಅಹವಾಲನ್ನು ಎತ್ತಿದವರು ಯಾರು? ಡಿ.ಕೆ. ಶಿ ಆಪ್ತರ ಜೊತೆಗೆ ಬಿಜೆಪಿಯ ಮುಖಂಡರು, ಅದರಲ್ಲಿ ದೊಡ್ಡ ಮುಖಂಡರಾಗಿರ್ಬೋದು, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗಿರ್ಬೋದು, ಸಿ.ಟಿ. ರವಿ, ಆರ್.ಒ. ಸೊಕ್ಕು, ಹೀಗೆ ಅನೇಕರು ಕೂಡ ಹೇಳ್ತಾ ಇರೋದೊಂದೇ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಮತ್ತೊಂದು ಗುಂಪು ಹೇಳ್ತಾ ಇದೆ, ಸ್ವಾಮೀಜಿಗಳ ಗುಂಪು, ಅದು ನಿರ್ಮಲಾನಂದ ಸ್ವಾಮಿ ಆಗಿರ್ಬೋದು ಅಥವಾ ನಂಜಾವಧೂತ ಆಗಿರ್ಬೋದು, ಹೀಗೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಕೂಡ ಹೇಳ್ತಾ ಇದ್ದಾರೆ, ಇಲ್ಲ ನೀವು ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಬೇಕು, ಇಲ್ಲಾಂದ್ರೆ ವಚನ ಭ್ರಷ್ಟತೆ ಆಗುತ್ತೆ ಮತ್ತು ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದರ ಹಿಂದಿನ ಉದ್ದೇಶ ಒಂದೇ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಎನ್ನುವುದರ ಹಿಂದಿನ ಉದ್ದೇಶ. ಈ ಸ್ವಾಮೀಜಿಗಳು 90% ಎಲ್ಲ ಬಿಜೆಪಿ ಸಪೋರ್ಟ್ ಮಾಡ್ತಾರೆ, ಅದರಲ್ಲಿ ಯಾವುದೇ ಮಾತಿಲ್ಲ. ಯಾವುದೇ ಸ್ವಾಮೀಜಿಗಳಾಗಿದ್ರು ಕೂಡ ಕೆಲವೊಂದು ಸ್ವಾಮೀಜಿಗಳನ್ನ ಬಿಟ್ಟು ಕೆಲವೊಂದು ಸ್ವಾಮೀಜಿಗಳನ್ನ ಬಿಟ್ಟು ಎಲ್ಲ ಸ್ವಾಮೀಜಿಗಳು ಬಿಜೆಪಿಯನ್ನು ಸಪೋರ್ಟ್ ಮಾಡ್ತಾರೆ. ಅದರ ಹೊರತಾಗಿ ಕೂಡ ಯಾಕೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿಸಬೇಕೆನ್ನುವಂಥ ಅಹವಾಲನ್ನ, ಒಂದು ಸಂದೇಶವನ್ನು ಸ್ವಾಮೀಜಿಗಳು ಕೊಡ್ತಾರೆ. ಅಂದರೆ ಇವರೆಲ್ಲರ ಉದ್ದೇಶ ಒಂದೇ, ಸ್ವಾಮೀಜಿಗಳಾಗಿರ್ಬೋದು ಅಥವಾ ಬಿಜೆಪಿಯ ಅನೇಕ ನಾಯಕರ ಉದ್ದೇಶ ಒಂದೇ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅದು ನೇರವಾಗಿ 2028ಕ್ಕೆ ಬಿಜೆಪಿಗೆ ವಿಧಾನಸಭೆ ಚುನಾವಣೆ ಗೆಲ್ಲಲಿಕ್ಕೆ ಮತ್ತು ಬಹುಮತದ ಮ್ಯಾಜಿಕ್ ನಂಬರ್ನ ದಾಟಲಿಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯಾಗುತ್ತೆ. ಸಿದ್ದರಾಮಯ್ಯನವರಿದ್ದರೆ
ಅಷ್ಟರ ಮಟ್ಟಿಗೆ ನಮ್ಗೆ ಗೆಲ್ಲಕ್ಕೆ ಸಾಧ್ಯ ಆಗದಿರಬಹುದು. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟರೆ ಅದನ್ನೇ ಬಂಡವಾಳವನ್ನಾಗಿಟ್ಕೊಂಡು ನಾವು ಚುನಾವಣೆಯಲ್ಲಿ ಪ್ರಚಾರ ಮಾಡಬಹುದು. ಜೊತೆಗೆ ಬಿಜೆಪಿಗೆ ಬಹುಮತದ ಈ ಮ್ಯಾಜಿಕ್ ನಂಬರ್ನ ಮುಟ್ಟಬಹುದು ಎನ್ನುವಂಥ ಒಂದು ದುರುದ್ದೇಶ ಅಥವಾ ದೂರಾಲೋಚನೆ ಇದೆಯಲ್ಲ, ಅದು ಇದೀಗ ಎಲ್ಲರಲ್ಲೂ ಕಂಡು ಬರ್ತದೆ. ಹಾಗಾಗಿ ಬಿಜೆಪಿಯ ಅನೇಕ ನಾಯಕರು ಹೇಳ್ತಿದ್ರು, ಇಲ್ಲ ನೀವು ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು ಎನ್ನುವುದು. ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟರೆ ಅದು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿರ್ತಾರೆ, ಬಿಜೆಪಿಗೇನು ಲಾಭ ಇಲ್ಲ ಎನ್ನುವುದು ನಮ್ಮ ಮುಂದೆ ಕಂಡು ಕೂಡ ಅದರ ಹಿಂದೆ ಬೇರೆ ಬೇರೆ ಯೋಚನೆ ಇದೆ. ಆ ಡಿ ಕೆ ಶಿವಕುಮಾರ್ನ ಬೇರೆ ಬೇರೆ ಕೇಸಲ್ಲಿ ಎಳಿಬಹುದು ಮತ್ತು ಅವರನ್ನ ನಮ್ಮ ಕಂಟ್ರೋಲ್ ಇಟ್ಕೊಳ್ಬಹುದು. ಜೊತೆಗೆ 2028 ಚುನಾವಣೆಯಲ್ಲಿ ನಾವು ಹಿನಾಯವಾಗಿ ಕಾಂಗ್ರೆಸ್ ಅನ್ನು ಸೋಲಿಸಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಹಾಗಾಗಿ ಈಗ ಕೊಟ್ಟ ಮಾತಿನಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕೆನ್ನುವುದು ಕೂಡ ಇದೀಗ ಒಪ್ಪಂದ ಆಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಮುಂದಿನ ಈ ತೊಂದರೆಗಳನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಎನ್ನುವಂಥ ಒಂದು ಯೋಚನೆ ಬಂದಾಗ ಕಾಂಗ್ರೆಸ್ ಮುಂದೆ ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ. ಇರೋದು ಒಂದೇ ಆಪ್ಷನ್, ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದರಾಮಯ್ಯನವರನ್ನ ಕೂರಿಸಬೇಕು ಮತ್ತು ಅವರ ಒಂದು ಮಾಸ್ ಲೀಡರ್ಶಿಪ್ಪಲ್ಲಿ 2028 ಚುನಾವಣೆಯನ್ನು ಗೆಲ್ಲಬೇಕು. ಅದಾದ ನಂತರ ಸಿದ್ದರಾಮಯ್ಯನವರಿಗೆ ಮತ್ತೆ ಆಗ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು. ಆ ಮುಖ್ಯಮಂತ್ರಿ ಪಟ್ಟವನ್ನು ಇಟ್ಕೊಂಡೇ 2029 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 20 ಸೀಟನ್ನು ಗೆಲ್ಲೇಬೇಕೆನ್ನುವಂಥ ಒಂದು ಪ್ಲಾನ್ಗೆ ಹೈಕಮಾಂಡ್ ಬಂದಂತಿದೆ. ಇದು ಕೆಲವೊಬ್ಬರಿಗೆ ಅತಿಶಯೋಕ್ತಿ ಆಗ್ಬೋದು. ಏನು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಂಡು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಎನ್ನುವಂಥ ಒಂದು ಆಲೋಚನೆ ಬರ್ಬೋದು. ಆದರೆ ಹೈಕಮಾಂಡ್ ಹೇಳಿದಂತೆ, ಕಾಂಗ್ರೆಸ್ ಹೇಳಿದಂತೆ ಕೇಳಲೇಬೇಕಾದಂಥ ಪರಿಸ್ಥಿತಿ ಕಾಂಗ್ರೆಸ್ಗೂ ಇದೆ ಮತ್ತು ಸಿದ್ದರಾಮಯ್ಯನವರಿಗಿದೆ. ಸಿದ್ದರಾಮಯ್ಯನವರು ಕೊಟ್ಟ ಸಲಹೆಯನ್ನು ಕಾಂಗ್ರೆಸ್ ಕೇಳಬೇಕಾಗುತ್ತೆ, ಕಾಂಗ್ರೆಸ್ ಕೊಟ್ಟ ಮಾತನ್ನು ಸಿದ್ದರಾಮಯ್ಯನವರು ಕೇಳಬೇಕಾಗುತ್ತೆ. 2006ರಲ್ಲಿ JDS ಅನ್ನು ತೊರೆದು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬರ್ತಾರೆ. 2000 ಬಂದ ಕೇವಲ 7 ವರ್ಷದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. 2013ರಿಂದ ಈಗ 2025 ಸರಿಸುಮಾರು 10 ವರ್ಷಗಳ ಅವಧಿಯಲ್ಲಿ 11 ವರ್ಷಗಳ ಅವಧಿಯಲ್ಲಿ 12 ವರ್ಷದ ಅವಧಿಯಲ್ಲಿ 7.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಸರಿಸುಮಾರು 13-14 ವರ್ಷಗಳ ಅವಧಿಯಲ್ಲಿ 12 ವರ್ಷ ಕಾಂಗ್ರೆಸ್ ಪಕ್ಷವು ಅಧಿಕಾರದಲ್ಲಿದೆ. ಅದಕ್ಕೆ ಮುಖ್ಯವಾದ ಕಾರಣ ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವರನ್ನ ಬಿಟ್ಟು ಅವರನ್ನ ಮೂಲೆಗುಂಪು ಮಾಡಿ ಅಥವಾ ಅವರನ್ನ ಕಡೆಗಣಿಸಿದ್ರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ನೆಲ ಕಚ್ಚುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಎನ್ನುವುದು ಕೂಡ ಕಾಂಗ್ರೆಸ್ಗೆ ಮನವರಿಕೆಯಾಗಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಲೇಬೇಕು, ಅದಕ್ಕೆ ಬೇರೆಯಾದ ಕಾರಣ ಇದೆ. ಅವರು ಸೋನಿಯಾ ಗಾಂಧಿ ಕುಟುಂಬಕ್ಕೆ ಆಪ್ತರು ಮತ್ತು ತನುಮನ ಧನಸ ಹೀಗೆ ಬೇರೆ ಬೇರೆ 1, 2, 3 ಎಲ್ಲವೂ ಬರುತ್ತೆ. ಆದರೆ ನೀವು ಅದೊಂದೇ ಇಟ್ಕೊಂಡು ಸಿದ್ದರಾಮಯ್ಯನವರು ಕಡೆಗಣನೆ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಆಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಇದೀಗ ಮಾಸ್ಟರ್ ಪ್ಲಾನ್ ಒಂದನ್ನು ಇದೀಗ ಕೇಂದ್ರ ಹೈಕಮಾಂಡ್ ಕೂತು ನಿರ್ಣಯವನ್ನು ಮಾಡಿ ಸಿದ್ದರಾಮಯ್ಯನವರಿಗೆ ಸೂಚನೆ ಮಾಡಿದೆ. ಇದರೊಟ್ಟಿಗೆ ನಾವು ಹಿಂದೆ ಮಾತನಾಡ್ತಿದ್ದು UT ಖಾದರ್ DCM ಆಗ್ಬೋದು, ಪ್ರಿಯಾಂಕ್ ಖರ್ಗೆ DCM ಆಗ್ಬೋದು, ಅಥವಾ ಜಾತಿ ಕೋಟದಲ್ಲಿ MB ಪಾಟೀಲ್ ಎನ್ನುವಂಥ ವ್ಯಕ್ತಿ 3 DCM ಪಟ್ಟವನ್ನು ಹೊಂದಬಹುದು ಎನ್ನುವಂಥ ಮಾತಾಡ್ತಿದ್ವಿ. ಆದರೆ ಸದ್ಯದ ಪರಿಸ್ಥಿತಿಗೆ ಯಾವುದಕ್ಕೂ ಕೇಂದ್ರ ಹೈಕಮಾಂಡ್ ಮಣೆ ಹಾಕ್ತಿಲ್ಲ. ಒಂದು CM ಬದಲಾವಣೆ ಆಗ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಕೂರ್ತಾರೆ, ಜೊತೆಗೆ ಯಾವುದೇ DCM ಹುದ್ದೆ ಸೃಷ್ಟಿ ಆಗಲ್ಲ ಎನ್ನುವಂಥ ಒಂದು ಸ್ಪಷ್ಟ ಸಂದೇಶ ಬರ್ತದೆ. ಜೊತೆಗೆ ಕೆಲವೊಂದು ಸಚಿವರನ್ನ ಕೈ ಬಿಡ್ತಾರೆ ಮತ್ತು ಕೆಲವೊಬ್ಬರು ಶಾಸಕರನ್ನ ಸಚಿವರನ್ನಾಗಿ ಮಾಡ್ತಾರೆ ಅನ್ನೋದನ್ನು ಬಿಟ್ಟಿದ್ರೆ 4ನೆಯ ದೊಡ್ಡ ಬೆಳವಣಿಗೆ ಯಾವುದೂ ಇಲ್ಲ. ಎಲ್ಲ ಕಂಟ್ರೋಲ್ ಕೂಡ ಸಿದ್ದರಾಮಯ್ಯನವ್ರ ಜೊತೆಗಿರುತ್ತೆ. ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿರ್ಬೋದು, ಎಲ್ಲ ಕಾರ್ಯಕ್ರಮ ಮತ್ತು ಇಡೀ ಕಾಂಗ್ರೆಸ್ ಪಕ್ಷದ ಅಧಿಕಾರ ಸರ್ಕಾರವನ್ನು ಬಿಟ್ಟು ಅದು ಸಿದ್ದರಾಮಯ್ಯನವ್ರ ಕೈ ಇರುತ್ತೆ. ಮತ್ತು 2028ರಲ್ಲಿ ಏನೆಲ್ಲ ಬೇಕು ಚುನಾವಣೆಯನ್ನು ಗೆಲ್ಲಲಿಕ್ಕೆ ಅದು ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯುತ್ತೆ ಮತ್ತು ಯಾವುದೇ ಕಾರಣಕ್ಕೂ ನಾವು ಮೂಗು ತೋರಿಸಲ್ಲ. ಹಾಗಾಗಿ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕಾರ ಮಾಡಬೇಕೆನ್ನುವಂಥ ಒಂದು ಸೂಚನೆ, ಒಂದು ಸಲಹೆ ಮತ್ತು ಒಂದು ಮನವಿಯನ್ನು ಕೇಂದ್ರ ಹೈಕಮಾಂಡ್ ಮಾಡಿದೆ ಅನ್ನೋದು ಕೂಡ ಇದೀಗ ನಮ್ಮ ಮಟ್ಟಿಗೆ ಸ್ಪಷ್ಟ ಆಗುತ್ತೆ. ಅದನ್ನು ಬಿಟ್ಟರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮಿಕ್ಕ ದಾರಿ ಇಲ್ವೇ ಇಲ್ಲ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ನೀವು ಸತೀಶ್ ಜಾರಕಿಹೊಳಿಯವರನ್ನು ಕೆಪಿಸಿಸಿ ಅಧ್ಯಕ್ಷರನ್ನು ಮಾಡಿ ಅಥವಾ ಬೇರೆಯವರನ್ನು DCM ಮಾಡಿದ್ರೆ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೆಲ ಕಚ್ಚುತ್ತೆ ಅನ್ನೋದು ಕೂಡ ಇದೀಗ ಜನರು ಮಾತಾಡ್ಕೊಳ್ತಿದ್ರೆ ಮತ್ತು ಆ ಮಾತಿನ ಎಲ್ಲ ಸಾರಾಂಶ ಕೂಡ ಇದೀಗ ಕೇಂದ್ರ ಹೈಕಮಾಂಡ್ಗೆ ಮನವರಿಕೆಯಾಗಿದೆ. ಹಾಗಾಗಿ ಇದೀಗ ಕೇಂದ್ರ ಹೈಕಮಾಂಡ್ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡು ಕೆಪಿಸಿಸಿ ಅಧ್ಯಕ್ಷರ ಪಟ್ಟಕ್ಕೆ ಸಿದ್ದರಾಮಯ್ಯನವರನ್ನು ಕೂರಿಸಿ ಅವರಿಗೊಂದು ದೊಡ್ಡ ಗೌರವವನ್ನು ಕೊಡುವಂಥ ಮತ್ತು 2028-29 ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲ್ಲಬೇಕೆನ್ನುವಂಥ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ಒಬ್ಬ ಪಕ್ಷದ ಕಾರ್ಯಕರ್ತನಿಗೆ ಈ ಕೆಪಿಸಿಸಿ ಅಧ್ಯಕ್ಷರಾಗುವುದು ಅಥವಾ AICC ಅಧ್ಯಕ್ಷರಾಗುವುದು ಅದು ಕಾಂಗ್ರೆಸ್ ಕಾರ್ಯಕರ್ತರ ಮಟ್ಟಿಗೆ ದೊಡ್ಡ ಹೆಮ್ಮೆಯಾಗುತ್ತೆ. ಯಾಕಂದರೆ ತುಂಬ ಜನ ಹೇಳ್ತಾ ಇದ್ರು, ಇಲ್ಲ ಸಿದ್ದರಾಮಯ್ಯನವರು ವಲಸೆ ಬಂದವರು, ಅವರು ಏನು ಮಾಡಿದ್ದಾರೆ, ಬಂದ ಕೂಡಲೇ ಸಿದ್ದರಾಮಯ್ಯನವರಿಗೆ CM ಪಟ್ಟ ಸಿಕ್ತು, ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ರು. ಹಾಗಾಗಿ ಅದನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೂ ಕೂಡ ಸಿದ್ದರಾಮಯ್ಯನವರಿಗೆ ಅತ್ಯಂತ ದೊಡ್ಡ ಒಂದು ಜವಾಬ್ದಾರಿ ಅಥವಾ ಮಹತ್ತರ ಜವಾಬ್ದಾರಿ ಅಂತ ಹೇಳಿ, ಇಲ್ಲ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ, ನಾನು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೆ, ನಾನು ಅಧಿಕಾರಕ್ಕೆ ತಂದೆ, ನಾನು
CM ಪಟ್ಟವನ್ನು ಅಲಂಕಾರ ಮಾಡ್ತೇನೆ ಎನ್ನುವಂಥ ಒಂದು ಹೆಮ್ಮೆಯ ಮಾತನ್ನು ಹೇಳ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಜೊತೆಗೆ ಸಿದ್ದರಾಮಯ್ಯನವರಿಗೆ ಮತ್ತು ಕೇಂದ್ರ ಹೈಕಮಾಂಡ್ಗೆ ಯಾವುದೇ ಆಪ್ಷನ್ಸ್ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸಿದರೆ ಕಾಂಗ್ರೆಸ್ಗೂ ಉಳಿಗಾಲ ಇಲ್ಲ. ಒಂದು ವೇಳೆ ಕಾಂಗ್ರೆಸ್ನ ಮಾತನ್ನು ತಿರಸ್ಕಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ರಾಕೇಶ್ ಅವರ ಮಗನಾದಂತಂದರೆ ತನ್ನ ಮೊಮ್ಮಗನಾದಂಥ ಧವನ್ ಅವರಿಗೂ ಮುಂದಿನ ದಿನಗಳಲ್ಲಿ ಒಂದು ಹಿನ್ನಡೆ ಆಗುತ್ತೆ. ತನ್ನ ರಾಜಕೀಯವನ್ನು ತನ್ನ ಒಂದು ಪೀಳಿಗೆಯನ್ನು ಮುಂದುವರಿಸ್ಕೊಳ್ಬೇಕೆನ್ನುವಂಥ ಒಂದು ಹಂತವಾಗಿ ರಾಕೇಶ್ ಅವರ ಮಗನಾದಂಥ ಧವನ್ ಕೂಡ ಇದೀಗ ಕೇಂದ್ರ ಹೈಕಮಾಂಡ್ನಲ್ಲಿ ಯುವಕರ ಗುಂಪಿನ ರಾಜಕೀಯವನ್ನು ಮಾಡ್ತಿದ್ರೆ, ಅದು ರಾಹುಲ್ ಗಾಂಧಿ ಅವರ ಜೊತೆಗೂ ಇದ್ದಾರೆ. ಹೀಗಾಗಿ ಮುಂದಿನ ಎಲ್ಲ ಬೆಳವಣಿಗೆಯನ್ನು ನೋಡಿಕೊಂಡು ಸಿದ್ದರಾಮಯ್ಯನವರು ಕೂಡ ಇದೀಗ ಕೇಂದ್ರ ಹೈಕಮಾಂಡ್ ಕೊಟ್ಟಂತ ಒಂದು ಆಫರನ್ನು ಮನ್ನಿಸುವಂಥ ಅಥವಾ ಮನ್ನಣೆ ಮಾಡುವಂಥ ಅಥವಾ ಅವರ ಮಾತಿಗೆ ಒಪ್ಪಿ KPCC ಅಧ್ಯಕ್ಷರಾಗುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಇದು ಅತಿಶಯೋಕ್ತಿಯಲ್ಲ. ಹೀಗೂ ಕೂಡ ಕೇಂದ್ರ ಹೈಕಮಾಂಡ್ ಥಿಂಕ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.